ಚನ್ನಬಸಪ್ಪ ಅವರೇ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಈ ಸ್ಪರ್ಧೆಯನ್ನ ನಿರಂತರವಾಗಿ ಈ ಕ್ಷೇತ್ರ ನೋಡ್ತಾ ಬರ್ತಾ ಇದೆ. ಆದ್ರೆ ಈ ಬಾರಿ ಬಿಜೆಪಿಗೆ ಗೆಲುವು ಕಷ್ಟ ಆಗುತ್ತಾ? ಯಾವುದೇ ಕಾರಣಕ್ಕೂ ಕಷ್ಟ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾರ್ಯ ಮಾಡುವಂಥ ಕಾರ್ಯಕರ್ತರ ಪಡೆ ನಮ್ಮದಲ್ಲ. ಯಾವತ್ತೂ ಕೂಡ ಜನತೆಯ ಪರವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ವೈಚಾರಿಕತೆಯ ನೆಲೆಗಟ್ಟನ್ನು ಭದ್ರ ಮಾಡ್ತಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಡೆ ಯಾವತ್ತೂ ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಚುನಾವಣೆ ಒಳಗಡೆ ಭಯದ ಪ್ರಶ್ನೆ ಬರೋದಿಲ್ಲ. ಚುನಾವಣೆ ಗೆಲುವು ನಿಶ್ಚಿತ. ಭಾರತೀಯ ಜನತಾ ಪಾರ್ಟಿ ರಾಘವೇಂದ್ರ ಗೆಲ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಂಶಯ ಬೇಡ. ಹಾಗೆಯೇ ಶಿವಮೊಗ್ಗದಲ್ಲಿ ಅಭಿವೃದ್ಧಿಯ ಒಂದು ಮಹಾಪೂರ ನಡೆದಿರುವಂಥದ್ದು. ಕೋಟಿಗಟ್ಟಲೆ ಹಣದ ವ್ಯವಸ್ಥಿತವಾದಂಥ ಯೋಜಿತವಾದಂಥ ಕಾರ್ಯಯೋಜನೆಗಳು ಏನು ಅಭಿವೃದ್ಧಿ ಕಾರ್ಯಗಳಾಗಿದೆ, ಅದರ ಪರಿಣಾಮ ಈ ಬಾರಿ ಚುನಾವಣೆಯ ಗೆಲುವಿಗೆ ಸಂಪೂರ್ಣವಾದಂಥ ಶಕ್ತಿ ಸಿಗತ್ತೆ ಅನ್ನೋ ನಂಬಿಕೆ ನಮಗಿದೆ. ಈ ಬಾರಿಯ ಎಲೆಕ್ಷನ್ ರಾಘವೇಂದ್ರ ವರ್ಸಸ್ ಪ್ರತಿಸ್ಪರ್ಧಿಗಳ, ಬರೀ ಮೋದಿ ವರ್ಸಸ್ ಪ್ರತಿಸ್ಪರ್ಧಿಗಳ? ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಯಾವತ್ತೂ ಕೂಡ. ನಮ್ಮಲ್ಲಿ ವ್ಯಕ್ತಿ ನಂತರ, ಪಕ್ಷ ಮೊದಲು, ದೇಶ ಮೊದಲು. ಹಾಗಾಗಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ದೇಶಕ್ಕೋಸ್ಕರ ಬದುಕಬೇಕು ಅಂತ ಹೇಳಿದಂಥ ಸಂದರ್ಭದೊಳಗಡೆ ನರೇಂದ್ರ ಮೋದಿಯವರು ಮಾಡಿದಂಥ ಕಾರ್ಯದ ಸಾಧನೆಗಳೇನಿದೆ, ಅದು ಮೋದಿ 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 ಅಂತೇಳಿ ಇವತ್ತು ಜಗತ್ತು ಅದನ್ನು ಮನನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಮೋದಿ ಹೆಸರನ್ನು ಹೇಳ್ತಾ ಇದ್ದೇವೆ. 5 ವರ್ಷಗಳಿಗೊಮ್ಮೆ ಬರ್ತಾರೆ, ಚುನಾವಣೆ ಆದ ಬಳಿಕ ಬೆಂಗಳೂರಿಗೆ ಸೇರ್ಕೊಳ್ತಾರೆ, ಮತ್ತೆ ಅಪ್ಪನ ಹೆಸರು ಹೇಳ್ಕೊಂಡು ಮತ್ತೆ ಶಿವಮೊಗ್ಗ ಕ್ಷೇತ್ರಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಆರೋಪ ಇದೆ. ಇದನ್ನ ಹೇಗೆ ನಿಭಾಯಿಸ್ತೀರಿ? ಇದು ಸುಳ್ಳಿದ್ದು, ಸತ್ಯಕ್ಕೆ ದೂರವಾದದ್ದು. ಅವರ ತವರು ಮನೆಯೇ ಇಲ್ಲ. ಅವರು ಹುಟ್ಟು ಬೆಳೆದಿದ್ದೆ ಶಿವಮೊಗ್ಗ. ಅವರ ಅಪ್ಪನ ಕರ್ಮಭೂಮಿ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಬಂಗಾರಪ್ಪನವರ ಹೆಸರಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಭೂಮಿ ಸಿಕ್ಕಿದೆ. ಅವರು ಬದುಕು ಹಸನಾಗಿದ್ರೆ ಅದಕ್ಕೆ ಬಂಗಾರಪ್ಪ ಕಾರಣ. ಇನ್ನೊಂದು ಹೇಳ್ತೀನಿ, ತಾವು ಹೇಳಿದ್ರಿ ಅವ್ರ ತಂದೆ ಹೆಸರಲ್ಲಿ ಒಂದು ನಿಮಿಷ, ಅಧಿಕಾರ ಬರಲ್ಲ ಸರ್. ಬಿಜೆಪಿ ಅವರ ಕ್ಷುಲಕ ಆರೋಪ ನೋಡಿ. ರಾಘವೇಂದ್ರ ಅವರು 10 ವರ್ಷದ ಹಿಂದೆ ಯಾರ ಹೆಸರು ಹೇಳ್ಕೊಂಡು ಚುನಾವಣೆಗೆ ಬಂದ್ರು? ಅವ್ರ ತಂದೆ ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಬಂದ್ರು. ಈಗ ಬಂಗಾರಪ್ಪನವ್ರ ಹೆಸರು, ಬಂಗಾರಪ್ಪನವ್ರ ಸುಪುತ್ರಿಯವರು, ಬಂಗಾರಪ್ಪನವ್ರ ಕೊಡುಗೆ. ಇವತ್ತು ಪ್ರತಿ ಮನೆಗೂ ಭೂಮಿಯನ್ನ ಕೊಟ್ಟಂತ ಕೀರ್ತಿ ಬಂಗಾರಪ್ಪನವರು. ಇವತ್ತು ಶಿವಮೊಗ್ಗ 1ರಲ್ಲಿ 5,000 ಜನರಿಗೆ ಉಚಿತ ನಿವೇಶನವನ್ನು ಕೊಟ್ಟು ಬೊಮ್ಮನಕಟ್ಟೆಯಲ್ಲಿ ಆಶ್ರಯ ಬಡಾವಣೆ ಮಾಡಿ ಅವರಿಗೆ ಸೂರ್ಯನ ಕೊಟ್ಟವರು ಬಂಗಾರಪ್ಪನ ಹೆಸರನ್ನು ಹೊರತುಪಡಿಸಿದರೆ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಬೇರೆ ಅರ್ಹತೆಗಳೇನಿದೆ? ನಮ್ಮ ಪಂಚ ಗ್ಯಾರಂಟಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಪಂಚ ಗ್ಯಾರಂಟಿ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 3,58,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ 76 ಕೋಟಿ ಬರ್ತಾ ಇದೆ. ಇದು ಶಕ್ತಿ ಯೋಜನೆಯಲ್ಲಿ 1,56,000 ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. 46 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ. ಹಾಗೇನೆ ಇವತ್ತು ಅನ್ನಭಾಗ್ಯದಲ್ಲಿ 20 ಕೋಟಿ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಹಾಗೇನೆ ಜ್ಯೋತಿ ಯೋಜನೆಯಲ್ಲಿ ಇವತ್ತು ಲೈಟ್ ಬಿಲ್ಲು 46 ಕೋಟಿ ಕೊಟ್ಟಿದ್ದೀವಿ, ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಅದು ಎಷ್ಟು ಲಕ್ಷಾಂತರ ಮನೆಗಳಿಗೆ ಕೊಡ್ತಾ ಇದ್ದೀವಿ. ಯುವ ನಿಧಿಲಿ 6,000 ಯುವಕರಿಗೆ, ನಿರುದ್ಯೋಗಿ ಪದವೀಧರಿಗೆ ಕೆಲಸ ಹುಡ್ಕೊಳಕ್ಕೆ ಯುವ ನಿಧಿ ಕೊಟ್ಟಿದ್ದೀವಿ. ಇಷ್ಟು ಬೇಡವಾ? ನೋಡಿ, ನುಡಿದಂತೆ ನಡೆದವರು ನಾವು ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು. ಅದೇ ಮೋದಿ 15 ಲಕ್ಷ ಕೊಡ್ತೀವಿ, ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕಿಂದ ತಂದು ಬಡವರಿಗೆ ಹಂಚ್ತೀನಿ. ಒಬ್ಬರಿಗೆ 15 ಪೈಸಾ ಕೊಟ್ರ? 2 ಕೋಟಿ ಉದ್ಯೋಗ ಅಂದ್ರು, ಒಂದು ಉದ್ಯೋಗನ ಸೃಷ್ಟಿ ಆಗ್ಲಿಲ್ಲ. ಮೋದಿ ಒಬ್ಬ ಸುಳ್ಳುಗಾರ. ಅವರು ಕೇವಲ ಮೋಡಿ ಮಾಡ್ತಾರೆ ಬಿಟ್ರೆ ಅವರು ಭರವಸೆ ಕೊಟ್ಟಿದ್ದನ್ನು ಈಡೇರಿಸಲಿಲ್ಲ. ನುಡಿದಂತೆ ನಡೆದವರು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ನಮ್ಮ ಭರವಸೆಗಳೇ, ನಮ್ಮ ಗ್ಯಾರಂಟಿಗಳೇ ನಮ್ಮ ಶಕ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.